ಮಾಡುವಂಥ ಆಫೀಸರ್ ಇದ್ದಾರೆ. ಅವರು ಬೇಕಾದಷ್ಟು ಸಮಸ್ಯೆಗಳು ಬಂದಾಗ ಅವರು ಜೀವನ ಹಂಗೆ ಬಿಟ್ಟು ಕೆಲಸ ಮಾಡಿದಂಥವ್ರು. ಅವ್ರನ್ನ ಬಿಟ್ಟರೆ ನಾವು ಯಾರನ್ನು ಹೆಚ್ಚಿಗೆ ಸ್ಮರಿಸಬೇಕಾಗಿಲ್ಲ ಈ ಸಂದರ್ಭದಲ್ಲಿ. ನೀವು ಮೀನುಗಾರಿಕೆ ಇಲಾಖೆಯಲ್ಲೇ ಸಂಬಳ ತಗೊಂಡು ಮೀನುಗಾರಿಕೆ ಇಲಾಖೆಯಲ್ಲೇ ಜೀವನ ಮಾಡಿ ಮೀನುಗಾರಿಕೆಗೆ ಸಮುದ್ರಕ್ಕೆ ತೆರಳಬೇಕಿದ್ರೆ ವಾಂತಿ ಬರ್ತದೆ ಅಂತ ಹೇಳಿದ್ರೆ ಇದು ಕಷ್ಟ ಸರ್. ನೀವು ಇದೇ ಇಲಾಖೆಯಲ್ಲಿದ್ದವರು ಹೋಗ್ಬೇಕು, ಅವರ ಸಹಾಯ ತಗೊಳ್ಳಿ, ಕೋಸ್ಟ್ ಗಾರ್ಡ್ ಅವರ ಸಹಾಯ ತಗೊಳ್ಳಿ. ನಿಮ್ಗೆ ಮತ್ತೇನು ಬೇಕು? ಒಂದೇ ಒಂದು ಪೇಜ್ ಹಾಳೆ, ಒಂದು ಪೆನ್ ಇದ್ರೆ ನೀವು ಆದೇಶವನ್ನು ಇಲ್ಲೇ ಮಾಡ್ಬೋದು. ಇದಕ್ಕೆ ನೀವು ಉತ್ತರವನ್ನು ಮುಂದಿನ ಅಧಿಕಾರಿಗಳು ಕೊಡುವವರು ಯೋಚನೆ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದೀವಿ. ನಾವು ಅಗತ್ಯ ಕ್ರಮವನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಯಾವ ರೀತಿ ಇದನ್ನು ನಾವು ಸರಿ ಮಾಡಬೇಕು ಅಂಥೇಳಿ ನಮ್ಮ ಇಲಾಖಾ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚಿಸಿದಂತೆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಕೂಡ ಮಾಡಿ ಎಲ್ಲ ಒಂದು ನಮ್ಮ ಈ ಲೈಟ್ ಫಿಶಿಂಗ್ ಬುಲ್ ಟ್ರಾನ್ ಏನು ಮಾಡ್ತಾ ಇದ್ದಾರೆ ಆ ಒಂದು ನಿಷೇಧಿಸುವ ಬಗ್ಗೆ ನಾವು ಈಗಾಗಲೇ ವರದಿಯನ್ನು ಕೂಡ ನಮ್ಮ ಅಧಿಕಾರಿಗಳು ತಂಡದಿಂದ ಕೊಟ್ಟಿದ್ದರು. ಸೊ ನಮ್ಮಲ್ಲಿ ಅದಕ್ಕೆ ಪೂರಕವಾಗಿ ಕೂಡ ನಾವೆಲ್ಲ ಒಂದು ಯಾರು ಇಲ್ಲಿಗಲ್ ಆಗಿ ಇದು ಬುಲ್ ಟ್ರಾಲ್ ಅಥವಾ ಲೈಟ್ ಫಿಶಿಂಗ್ ಮಾಡಿದ್ದಾರೆ ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದೀವಿ. ಸೊ ನಮ್ಮ ಒಂದು ಮೀನುಗಾರರ ಒಕ್ಕೂಟದಿಂದ, ಮಲ್ಪೆ ಮೀನುಗಾರರ ಒಕ್ಕೂಟದಿಂದ ಸ್ವಲ್ಪ ನಮಗೆ ಸಮಯಾವಕಾಶ ಬೇಕು. ಎಲ್ಲ ಒಂದು ಮೀನುಗಾರರಿಗೆ ನಾವು ಹೇಳ್ತೀವಿ ಸರ್, ಇನ್ನು ಮುಂದೆ ನಾವು ಈ ರೀತಿ ಕಾನೂನು ಬಾಹಿರ ಮೀನುಗಾರಿಕೆಯನ್ನು ಮಾಡಲ್ಲ ಅಂತೇಳಿ ಹೇಳಿದ್ದಕ್ಕೆ ನಾವು ಸ್ವಲ್ಪ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ವಿ. ಸೊ ಇನ್ನು ಮುಂದೆ ನಾವು ಏನು ನಮ್ಮ ಅಧಿಕಾರಿಗಳು ತಂಡವನ್ನು ರಚಿಸಿದ್ದೀವಿ, ಅವರು ಏನು ನಮಗೆ ರಿಪೋರ್ಟ್ ಮಾಡ್ತಾರೆ ಅದನ್ನು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ತಮ್ಮೆಲ್ಲ ಮೀನುಗಾರರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಂಗಳೂರಿನಲ್ಲಿ ತಗೊಂಡಿದ್ವಿ ಕಾರ್ಯಕ್ರಮಗಳನ್ನು. ಆದರೆ ನಮ್ಮ ಮಂಗಳೂರಿನಲ್ಲಿ ಸಾಧ್ಯವಾದಷ್ಟು ನಾವು ಕಂಟ್ರೋಲ್ ಮಾಡಿದ್ದೀವಿ ಅಂತ ನಾವು ಹೇಳ್ತೀವಿ. ಈಗ ತಮ್ಮ ಕಷ್ಟಗಳನ್ನು ಈಗ ಇಲ್ಲಿ ಈ ಮೂಲಕ ನೀವು ನಿವೇದಿಸ್ಕೊಳ್ತಾ ಇದ್ದೀರಾ. ಅದನ್ನು ಖಂಡಿತವಾಗಿ ನಾವು ಈಗಾಗಲೇ ನಮ್ಮ ಇತಿಮಿತಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಇನ್ನು ನಮಗೇನು ಬೇಕು, ಈಗ ಸಮುದ್ರಕ್ಕೆಲ್ಲ ನಾವು ಹೋಗ್ಲಿಕ್ಕೆ ಆಗಲ್ಲ, ನಮಗೆ ಎನ್ಫೋರ್ಸ್ಮೆಂಟ್ ವಿಂಗ್ ಇಲ್ಲ ನಮ್ಮ ಇಲಾಖೆಯಲ್ಲಿ. ಸೊ ಅದರ ಬಗ್ಗೆ ಎಲ್ಲ ನಮ್ಮ ಮೇಲಧಿಕಾರಿಗಳು ಮತ್ತು ಮಾನ್ಯ ಸಚಿವರು ಅವರುಗಳಲ್ಲಿ ಮನವಿ ಮಾಡಿ ನಮಗೆ ಏನೇನು ಬೇಕು ಇದನ್ನು ಈ ಕಾನೂನನ್ನು ಪಾಲನೆ ಮಾಡಬೇಕು ಅಂತಾದರೆ ನಮಗೆ ಇನ್ನೂ ಏನೆಲ್ಲ ಸೌಕರ್ಯ ಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿ ಅದನ್ನು ನಾವು ಪಡೆದುಕೊಂಡು ನಿಮ್ಮ ಮನವಿಯನ್ನು ಕೂಡ ನಾವು ಅವರಿಗೆ ತಲುಪಿಸಿ ಸಾಧ್ಯವಾದಷ್ಟು ನಿಮ್ಮ ಕಷ್ಟಗಳನ್ನು ನೀಗಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ.